ನಮ್ಮ ಶಾಲೆಯ ರತ್ನಗಳು ಅಂತ ಹೇಳ್ಬೋದು. ಅವರು ಜಿಲ್ಲೆ ಅಲ್ಲ, ರಾಜ್ಯ ಅಲ್ಲ, ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತವಾದಂಥ 3 ವಿದ್ಯಾರ್ಥಿಗಳನ್ನು, ಮೊದಲನೇದಾಗಿ ಶ್ರೀನಿಧಿ 2005-6ರಲ್ಲಿ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿರುವವರು. ಎರಡನೇದಾಗಿ ಮೇಘಶ್ರೀ 2012ರಲ್ಲಿ ಶೈಕ್ಷಣಿಕ ವರ್ಷದಲ್ಲಿ ಸ್ಕೌಟ್ ಇದ್ದವರು. ಹಾಗೆ ಮೇಘಶ್ರೀ ಹಾಗೂ ಸುಫಿಯಾ ಬಾನು 2014ರಲ್ಲಿ ಗೈಡ್ಸ್ ರಾಷ್ಟ್ರ ಪ್ರಶಸ್ತಿ ಪುರಸ್ಕೃತರಾಗಿದ್ದವರು. ಅವರನ್ನು ಸನ್ಮಾನಿಸುವಂಥ ಕಾರ್ಯಕ್ರಮ. ಸರಿ ಬರೀಲ್ಲ ಸನ್ಮಾನಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಸಫಿಯಾ ಬಾನು, ಮೇಘಶ್ರೀ, ಶ್ರೀನಿಧಿ. ಶ್ರೀನಿಧಿ ಬಂದಿಲ್ಲದಿದ್ದರೆ ಶ್ರೀನಿಧಿಯ ಪರವಾಗಿ ಮನೆಯವರಿದ್ರೆ ಬರಬೇಕು. ದಯವಿಟ್ಟು ಶ್ರೀನಿಧಿಯ ಪರವಾಗಿ ಅವರ ಮನೆಯವರು ಬಂದು ಸನ್ಮಾನವನ್ನು ಸ್ವೀಕರಿಸಬೇಕು ಅಂತೇಳಿ ಕೇಳಿಕೊಳ್ತಾ ಇದ್ದೇವೆ. ಇಲ್ಲ, ಯಾರು ಬಂದಿಲ್ಲ. ಸಫಿಯಾ ಬಾನು ಇವರಿಗೆ ಶ್ರೀನಿವಾಸ್ ಕೂಡೋರು, ಸಫಿಯಾ ಬಾನು ಶ್ರೀನಿವಾಸ್ ಕೂಡೋರು ಗೌರವಿಸ್ತಾ ಇದ್ದಾರೆ. ಮೇಘಶ್ರೀಯನ್ನು ಶ್ರೀನಿವಾಸ್ ಕೂಡೋರು ಫಲಕ ಕೊಟ್ಟು ಗೌರವಿಸ್ತಾ ಇದ್ದಾರೆ. ಧನ್ಯವಾದಗಳು. ಇನ್ನು ಮುಂದಿನ ಕಾರ್ಯಕ್ರಮ ರಾಷ್ಟ್ರ ಗುರುತಿಸಲ್ಪಡಬೇಕಾದ್ರೆ ನಿಮ್ಮ ಪ್ರೀತಿ, ನಿಮ್ಮ ವಿಶ್ವಾಸ, ನಿಮ್ಮ ಗೌರವ ಇದಕ್ಕೆ ಕಾರಣ. ನಿಮ್ಮಂಥ ವಿದ್ಯಾರ್ಥಿಗಳನ್ನು, ಅಧ್ಯಾಪಕರನ್ನು ಇಷ್ಟೊಂದು ಗೌರವಿಸುವ, ಇಷ್ಟೊಂದು ಪ್ರೀತಿಸುವ ಅದ್ಭುತವಾದ ವಿದ್ಯಾರ್ಥಿಗಳನ್ನು ಪಡೆಯಲಿಕ್ಕೆ ನಾವೆಲ್ಲ ಪುಣ್ಯ ಮಾಡಿದ್ದೇವೆ. ಇದು ನಮ್ಮ ಬಹಳ ದೊಡ್ಡ ಪುಣ್ಯ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇದಕ್ಕೆಲ್ಲ ಕಾರಣ ಶಾರದಾ ಹೈಸ್ಕೂಲ್ ಎಂಬ ಮಹಾವಿದ್ಯಾಲಯದ ಸ್ಥಾಪನೆ. ಆ ಶಾರದಾ ಹೈಸ್ಕೂಲ್ ಇಲ್ಲದಿದ್ದರೆ ನಾವು ಇಲ್ಲಿ ಗುರುತಿಸಲ್ಪಡುವುದಿಲ್ಲ. ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ನಾಗರಿಕರಿಗಾಗಲಿ ವಿದ್ಯಾರ್ಥಿಗಳಿಗಾಗಲಿ ಯಾರಿಗೂ ನಾವು ಯಾರಂತ ಗುರುತಿಸಲ್ಪಡುವುದಿಲ್ಲ. ಇದು ಗುರುತಿಸಲ್ಪಡಲಿಕ್ಕೆ ಮುಖ್ಯ ಕಾರಣ ಇಂತಹ ಶಾರದಾ ಹೈಸ್ಕೂಲ್ ಮಹಾವಿದ್ಯಾಲಯ. ಇದು ನಮಗೆಲ್ಲರಿಗೂ ವಿಶ್ವವಿದ್ಯಾಲಯಕ್ಕಿಂತಲೂ ಮೇಲು. ನಾನು ಬೆಳಿಗ್ಗೆ ಪ್ರಾರ್ಥನೆ ಮಾಡುವಾಗ ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕಾ ದೇವಿ ನಮೋ ನಮೋ ಅಂತ ಹೇಳುವಾಗ ಪ್ರತಿನಿತ್ಯ ಶಾರದಾ ಹೈಸ್ಕೂಲ್ ನನಗೆ ನೆನಪು ಬರ್ತದೆ. ನನ್ನ ಮಟ್ಟಿಗೆ ಈ ಶಾರದಾ ಮಹಾವಿದ್ಯಾಲಯವೇ ಸರ್ವಮಂಗಳೆ. ಈ ಶಾರದಾ ಹೈಸ್ಕೂಲ್ನ ಸ್ಥಾಪನೆಗೆ ಕಾರಣಕರ್ತರಾದವರು ಯಾರೆಂದು ನಿನ್ನೆ ಉದಯವಾಣಿ ಪೇಪರ್ನಲ್ಲಿ ಬೇಕಾದಷ್ಟು ವಿಷಯಗಳು ಬಂದಿವೆ. ಅದನ್ನು ನಾನು ಪುನಃ ಉಚ್ಚರಿಸಲಿಕ್ಕೆ ಬಯಸುವುದಿಲ್ಲ. ಈ ಎಲ್ಲ ಇವತ್ತು ನಮಗೆ ಸಿಗುವಂಥ ಗೌರವ, ಅಭಿನಂದನೆಗಳು, ಅದಕ್ಕೆಲ್ಲ ಅವರೇ ಕಾರಣಕರ್ತರು. ಆದ್ದರಿಂದ ನಮಗೆ ಇವತ್ತು ಸಲ್ಲುವಂತಹ ಗೌರವ, ಅದೆಲ್ಲ ಗೌರವ ಮತ್ತು ಈ ಸನ್ಮಾನಕ್ಕೆ ಅವರು ಕಾರ್ಯಕರ್ತರು. ಆದ್ದರಿಂದ ಅವರೆಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಅಭಿನಂದನೆಗಳು, ಗೌರವಪೂರ್ವಕವಾದ ವಂದನೆಗಳು. ಇನ್ನು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಶ್ರೀಯುತ PD ಶೆಣೆಯವರನ್ನು ನಾನು ಸ್ಮರಿಸಬೇಕಾಗ್ತದೆ. ನಾನು ಶಾರದಾ ಹೈಸ್ಕೂಲ್ನಲ್ಲಿ ಸೇವೆ ಸಲ್ಲಿಸಿ 2000ನೇ ಇಸವಿಯಲ್ಲಿ ನಿವೃತ್ತಿ ಹೊಂದಿದ ಕೀರ್ತಿ ಶ್ರೀಯುತ PD ಶೆಣೆಯವರಿಗೆ ಹೋಗ್ತದೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ತುಂಬ ಧನ್ಯವಾದಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಈ ಶಾರದಾ ಹೈಸ್ಕೂಲಿನ ಮತ್ತು SLNP ವಿದ್ಯಾಲಯದ ರೂಪರೇಖೆಯನ್ನು ಬದಲಾಯಿಸಿದ ಮುಖ್ಯ
ವ್ಯಕ್ತಿ ಅಂತ ಹೇಳಿದರೆ ಪಿ ಡಿ ಶೆಣೆಯವರು. ಆದ್ದರಿಂದ ನಾವೆಲ್ಲರೂ ಈ ಸಂದರ್ಭದಲ್ಲಿ ಅವರನ್ನು ಸ್ಮರಿಸಬೇಕಾಗಿದೆ. ಇನ್ನೊಮ್ಮೆ ನನಗೆ ಮಾತ್ರ ಅಲ್ಲ, ಎಲ್ಲ ನಿವೃತ್ತ ಅಧ್ಯಾಪಕರಿಗೆ, ಇಷ್ಟೊಂದು ಗೌರವ ಸಲ್ಲಿಸಿದ ಹಿರಿಯ ವಿದ್ಯಾರ್ಥಿಗಳಿಗೆ ಇನ್ನೊಮ್ಮೆ ನಾನು ವಂದನೆಗಳನ್ನು, ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಈಗಿನ ಆಡಳಿತ ಮಂಡಳಿ ಅವರನ್ನು ಕೂಡ ನಾನು ಸ್ಮರಿಸಬೇಕಾಗ್ತದೆ. ನಾನು ಆಗದಿಂದ ಅಬ್ಸರ್ವ್ ಮಾಡ್ತೇನೆ, ಈಗಿನ ಪ್ರೆಸೆಂಟ್ ಟೀಚರ್ಸ್ ಆರ್ ರಾಕಿಂಗ್ ಬಿಕಾಸ್ ಆಫ್ ದೇರ್ ಸಪೋರ್ಟ್. ಈಗಿನ ಆಡಳಿತ ಮಂಡಳಿಯವರು ಈಗಿನ ಅಧ್ಯಾಪಕರಿಗೆ ಎಲ್ಲ ರೀತಿಯ ಸಹಕಾರ ಸವಲತ್ತುಗಳನ್ನು ಒದಗಿಸಿ ಅವರ ಹಿಂದೆ ಸಪೋರ್ಟರ್ ಆಗಿ ನಿಲ್ಲುವುದರಿಂದ ಅವರು ಇಲ್ಲಿ ಪ್ರಶಸ್ತಿಯನ್ನು ಸ್ವೀಕರಿಸುವಾಗ ಅವರ ಮುಖದಲ್ಲಿ ಎಷ್ಟೊಂದು ಸಂತೋಷ, ಖುಷಿ ಕಂಡುಬರ್ತದೆ. ಅದಕ್ಕೆ ಈಗಿನ ಆಡಳಿತ ಮಂಡಳಿಯವರು ಮುಖ್ಯ ಕಾರಣರಾಗಿದ್ದಾರೆ. ಅವರಿಗೂ ನಾನು ಅಭಿನಂದನೆಗಳನ್ನು, ವಂದನೆಗಳನ್ನು ಸಲ್ಲಿಸಿ, ಯಾರಿಗಾದರೂ ಬಿಟ್ಟು ಹೋದರೆ ಕ್ಷಮಿಸಿ, ಎಲ್ಲರಿಗೂ ಸರ್ವರಿಗೂ ನನ್ನ ವಂದನೆಗಳು, ಅಭಿನಂದನೆಗಳು. ನಿಮ್ಮಿಂದಾಗಿ ನಾವಿದ್ದೇವೆ. ನಮಗೆ ಈ ಪ್ರಾಯದಲ್ಲಿ ಪ್ರೀತಿ ಬೇಕು, ಅದು ಪೂರ್ಣ ಸಿಕ್ಕಿದೆ. ಅಲ್ಲಿಂದ ಮಾಡಿ ತುಂಬ ಪ್ರೀತಿಯನ್ನು, ಗೌರವವನ್ನು ಕಟ್ಟಿದ್ದಾರೆ. ನಮ್ಮ ಜೀವನ ಸಾರ್ಥಕ ಆಯಿತು ಅಂತ ಕಾಣಿಸ್ತದೆ ಇವತ್ತು. ಇಷ್ಟು ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ಒಂದು ಸಣ್ಣ ಪ್ರಕಟಣೆ. ಊಟದ ವ್ಯವಸ್ಥೆಗಾಗಿ ವಾಲಂಟಿಯರ್ಸ್ ಒಮ್ಮೆ ನಮ್ಮ ಊಟದ ಹಾಲಿಗೆ ಮೇಲಕ್ಕೆ ಹೋಗಬೇಕು. ಎಲ್ಲ ವಾಲಂಟಿಯರ್ಸ್ ಊಟದ ವ್ಯವಸ್ಥೆಯಲ್ಲಿರುವವರು ಶಾಲೆಯ ಸಭಾಂಗಣಕ್ಕೆ ಹೋಗಬೇಕು. ಸುಭಾಷಿತಕಾರರು ಒಂದು ಕಡೆ ಹೇಳುತ್ತಾರೆ, ದಾನೇನ ಲಕ್ಷ್ಮೀ ಸುಕೃತಾಯ ವಿದ್ಯಾ ಚಿಂತಾ ಪರಬ್ರಹ್ಮ ವಿನಿಶ್ಚಯಾಯ ಪರೋಪಕಾರಾಯ ವಚಾಂಸಿ ಯಸ್ಯ ವಂದ್ಯಸ್ತ್ರೀಲೋಕೆ ತಿಲಕಸ್ಯೇವ. ಯಾರು ತನ್ನಲ್ಲಿರುವ ಸಂಪತ್ತನ್ನು ದಾನಕ್ಕಾಗಿ ಉಪಯೋಗಿಸುತ್ತಾನೋ, ವಿದ್ಯೆಯನ್ನು ಇನ್ನೊಬ್ಬರ ಉಪಕಾರಕ್ಕಾಗಿ ಉಪಯೋಗಿಸುತ್ತಾನೋ, ಪರೋಪಕಾರಕ್ಕಾಗಿ ತನ್ನ ಜೀವನವನ್ನು ಮುಡಿಪಾಗಿರುತ್ತಾನೋ, ಒಳ್ಳೆಯ ಕೆಲಸವನ್ನು ಮಾಡಿ ಸದ್ಗತಿ ಬರೆಯಬೇಕೆಂದು ಯೋಚಿಸುತ್ತಾನೋ, ಅವನು ವಂದ್ಯಸ್ತ್ರೀಲೋಕೆ, 3 ಲೋಕಗಳಲ್ಲೂ ವಂದ್ಯನಾಗಿ ತಿಲಕಸ್ಸಯೇವ ತಿಲಕಪ್ರಾಯನಾಗುತ್ತಾನೆ. ಇಲ್ಲಿ ನಮಗೆ ಪ್ರಸ್ತುತವಾದ ಅಂಶ ಸುಕೃತಾಯ ವಿದ್ಯಾ. ಒಳ್ಳೆಯ ಕೆಲಸವನ್ನು ಮಾಡಲು ಕೊಡುವುದು ವಿದ್ಯೆ. ಅಂತ ಆ ವಿದ್ಯೆಯನ್ನು ನಮಗೆ ನೀಡಿದಂತಹ ವಿದ್ಯಾದೇವತೆಯಾದ ಶ್ರೀ ಶಾರದಾಂಬೆಯ ಹೆಸರಲ್ಲಿ ನೆಲೆ ನಿಂತಹ ಈ ವಿದ್ಯಾದೇಗುಲ ಶ್ರೀ ಶಾರದಾ ಹೈಸ್ಕೂಲಿಗೆ ಪ್ರಥಮತಃ ಭಕ್ತಿಪೂರ್ವಕವಾಗಿ ಪ್ರಣಾಮಗಳು. ಇಂದಿನ ಸಭಾಧ್ಯಕ್ಷರೇ, ಕರೆಸ್ಪಾಂಡೆಂಟ್ನವರೇ, ವೇದಿಕೆಯಲ್ಲಿರುವ ಗಣ್ಯರೇ, ನಮಗೆ ಕಲಿಸಿದ ಗುರುಗಳೇ, ಈಗಿನ ಗುರುವರಿಯರೇ, ಹಿರಿಯ ವಿದ್ಯಾರ್ಥಿಗಳೇ, ಈಗಿನ ವಿದ್ಯಾರ್ಥಿಗಳೇ ಮತ್ತು ವಿದ್ಯಾಭಿಮಾನದಿಂದ ಬಂದು ನೆರೆದಂತಹ ಎಲ್ಲ ಬಂಧು ಭಗಿನಿಯರೇ, ಈ ಶಾಲೆ ಇರುವಂತಹ ಭೌಗೋಳಿಕ ನೆಲೆಯನ್ನು ನೋಡಿ. ಪಶ್ಚಿಮದಲ್ಲಿ ಕಾರಣಿಕದ ಕ್ಷೇತ್ರವಾದ ನಂದಾವರ ಶ್ರೀ ವಿನಾಯಕ ಶಂಕರನಾರಾಯಣ ದುರ್ಗಾಂಬಾ ಕ್ಷೇತ್ರ, ಅದರ ಒಡನೆ ಹನುಮಂತನ ದಯೆ ಮಾತ್ರವಲ್ಲ, ಕಾರಣಿಕದ ಕ್ಷೇತ್ರವಾದ ಇನ್ನೊಂದು ನಂದಾವರ ಜುಮ್ಮಾ ಮಸ್ಜಿದ್ ಇದರ ಪಕ್ಕದಲ್ಲೇ ಇದೆ. ಉತ್ತರ ಬದಿಯಲ್ಲಿ ಗ್ರಾಮ ದೇವರಾದ ಶ್ರೀ ವೀರವಿಠಲ ವೆಂಕಟರಮಣ ಸ್ವಾಮಿ ದೇವಸ್ಥಾನ, ಉತ್ತರ ಬದಿಯಲ್ಲಿ ಲಕ್ಷ್ಮೀ ನರಸಿಂಹದೇವರದೇ ಆಲರ್ಕದ 2 ಜುಮ್ಮಾ ಮಸೀದಿಗಳು. ದಕ್ಷಿಣಕ್ಕೆ ಹೋದರೆ ಪರ ಊರ ಭಕ್ತಾಭಿಮಾನಿಗಳನ್ನು ಸೆಳೆಯುವಂತಹ ನರಹರಿ ಪರ್ವತದ ಸದಾಶಿವ ದೇವಸ್ಥಾನ, ಅಲ್ಲೇ ಹತ್ತಿರದಲ್ಲಿ ದೇವಮಾತಾ ಚರ್ಚ್ ಹಂತೂರಿದ್ದು.
ಈ ಸೈಡ್ ಬಂದಲ್ಲಿ ಕಾರಣಿಕರ ಕ್ಷೇತ್ರವಾದ ಪಣೋಲಿ ಬೈಲು, ದೈವಗಳ ನೆಲೆಬೀಡಾದ ಸಜಿಪ ಮಾಗಣಿ. ಇಂತಹ ಎಲ್ಲ ಧರ್ಮದ ದೇವತೆಗಳ ಆವಾಸ ಸ್ಥಾನಗಳ ನಡುವೆ ಯಾವ ಇಂದು ನಾವು ನಮ್ಮ ದೇಶದಲ್ಲಿ ಅಸಹಿಷ್ಣುತೆ ಎಂದು ನಾವು ಬಣ್ಣಿಸಲು ಈಗ ಈ ಕೆಲ ದಿನಗಳಿಂದ ಬರುತ್ತದೋ, ಆ ಅಸಹಿಷ್ಣುತೆ ನಮ್ಮ ಊರಲ್ಲಿಲ್ಲ. ನಾವೆಲ್ಲರೂ ಸಹಿಷ್ಣುತಾ ಭಾವದಿಂದ ಎಲ್ಲ ಧರ್ಮದವರು ಒಟ್ಟಾಗಿ ಇಲ್ಲಿ ನೆಲೆ ನಿಂತಿದ್ದೇವೆ ಎಂದು ಹೇಳುವ ಆ ಸಹಿಷ್ಣುತಾ ಭಾವದ ಈ ಪಾಣೇಮಂಗಳೂರು ಎಂಬಿನ ಊರಿನ ಕೇಂದ್ರ ಜಾಗದಲ್ಲಿ ನಮ್ಮ ಈ ಹೈಸ್ಕೂಲ್ ನೆಲೆ ನಿಂತಿರುತ್ತದೆ. ಈ ಹೈಸ್ಕೂಲ್ ಇಂದಿಗೆ 50 ವರ್ಷಗಳಿಂದ ಅದೆಷ್ಟೋ ಸಾವಿರ ವಿದ್ಯಾರ್ಥಿಗಳಿಗೆ ವಿದ್ಯೆಯನ್ನು ಕೊಟ್ಟು ಅವರ ಜೀವನದ ಉತ್ತಮ ಭವಿಷ್ಯವನ್ನು ನೆಲೆ ಮಾಡಲು ಖಂಡಿತಕ್ಕೂ ಸಾಕ್ಷಿಯಾಗಿದೆ. ಅಂತಹ ಇಲ್ಲಿ ಕಲಿತು ಹೊರಗೆ ಹೋದ ಅದೆಷ್ಟೋ ಸಾವಿರ ವಿದ್ಯಾರ್ಥಿಗಳಲ್ಲಿ ನಾನೂ ಕೂಡ ಒಬ್ಬ ಎಂದು ಹೇಳಲು ಹೆಮ್ಮೆ ಪಡುತ್ತೇನೆ. ನನ್ನ 3 ವರ್ಷಗಳ ಇಲ್ಲಿಯ ವಿದ್ಯಾಭ್ಯಾಸದ ನಂತರ ಬಂಟ್ವಾಳದ SVS ಕಾಲೇಜಲ್ಲಿ PUC ಮುಗಿಸಿ ವೃತ್ತಿಪರ ಕೋರ್ಸಾದ ಆಯುರ್ವೇದಿಕ್ BAMS ಕೋರ್ಸನ್ನು ಉಡುಪಿಯ ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಲ್ಲಿ ಪೂರೈಸಿ ಇನ್ನೇನು ಸ್ನಾತಕೋತ್ತರ ಕೋರ್ಸಿಗೆ ಹೋಗ್ತೇನೆ ಎಂದು ಎನಿಸುವ ಸಮಯದಲ್ಲಿ ನಮ್ಮ ಕುಟುಂಬದ ಒಂದು ಪರಿಸ್ಥಿತಿಯಿಂದಾಗಿ ಪುನಃ ನಾನು ಮರಳಿ ಮಣ್ಣಿಗೆ ಪಾಣೇಮಂಗಳೂರಿಗೆ ಬಂದು ಹಿರಿಯರು ಮಾಡಿಕೊಟ್ಟಂಥ ದವಾಖಾನೆಯಲ್ಲೇ ನನ್ನ ವೃತ್ತಿ ಜೀವನವನ್ನು ಆರಂಭಿಸಿ ಇಂದಿಗೆ 31 ವರ್ಷಗಳಿಂದ ಸತತವಾಗಿ ವೃತ್ತಿ ಜೀವನ ನಡೆಸುತ್ತಿರುವ ಈ ಸಮಯದಲ್ಲಿ ಈ ಸಾಲಿನಲ್ಲೇ ಏನೋ ದೇವರ ದಯೆ, ಹಿರಿಯರಾದ ನಿಮ್ಮೆಲ್ಲರ ಆಶೀರ್ವಾದ, ಕಿರಿಯರ ಶುಭ ಕಾಮನೆಗಳ ನಿಮಿತ್ತ ಅದೆಷ್ಟೋ ಪ್ರಶಸ್ತಿಗಳು ನನ್ನನ್ನು ಹುಡುಕಿಕೊಂಡು ಬಂದವು. ಪ್ರಥಮತವಾಗಿ ನಮ್ಮ ಕರೆಸ್ಪಾಂಡೆಂಟ್ ಒಟ್ಟಿಗೆ ಇದೇ ಸಾಲಿನಲ್ಲಿ ಬಂಟ್ವಾಳ ತಾಲೂಕು ಸಾಹಿತ್ಯ ಸಮ್ಮೇಳನದ ಪ್ರಶಸ್ತಿ ಒಡಿಯೂರಿನಲ್ಲಿ ದೊರೆಯಿತು. ತದನಂತರ ಪ್ರತಿಷ್ಠಿತವಾದ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವೈದ್ಯಕೀಯ ಕ್ಷೇತ್ರದ ಸೇವೆಗಾಗಿ ನನ್ನನ್ನು ಹುಡುಕಿಕೊಂಡು ಬಂತು. ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನ 57 ವರ್ಷದ ಇತಿಹಾಸದಲ್ಲಿ 2ನೇವನಾಗಿ ಉತ್ತಮ ವಿದ್ಯಾರ್ಥಿಯನ್ನು ಮೊನ್ನೆ ತಾನೇ ಅಲ್ಲಿಯೂ ಒಂದು ನನಗೆ ಪ್ರಶಸ್ತಿ ದೊರೆಯಿತು. ಈ ಎಲ್ಲ ಪ್ರಶಸ್ತಿಗಳಿಗೂ ಮೂಲ ನನಗೆ ಇಲ್ಲಿ ದೊರೆತಂಥ ಈ ಹೈಸ್ಕೂಲಲ್ಲಿ ದೊರೆತಂಥ ವಿದ್ಯೆ ಎಂದು ಹೇಳಲು ನಾನು ಬಹಳಷ್ಟು ಹೆಮ್ಮೆ ಪಡುತ್ತೇನೆ. ಐ ಆಮ್ ಪ್ರೌಡ್ ಆಫ್ ದಿಸ್ ಹೈಸ್ಕೂಲ್. ಇನ್ನು ಈ ಎಲ್ಲ ಸನ್ಮಾನಗಳ ಒಟ್ಟಿಗೆ SSLCಯಲ್ಲಿ ಫಸ್ಟ್ ಬಂದರ ಕಾರಣಕ್ಕೆ ಇಂದು ನಿಮ್ಮೆಲ್ಲರ ಸಮಕ್ಷಮದಲ್ಲಿ ಈ ಆಡಳಿತ ಮಂಡಳಿ ಮತ್ತು ನೀವೆಲ್ಲರೂ ಸೇರಿ ಅಲ್ಲಿಯೂ ನನಗೆ ಒಂದು ಗೌರವವನ್ನು ಕೊಟ್ಟಿರುತ್ತೀರಿ. ಈ ಗೌರವ ನನಗೆ ದೊರೆತ ಇತರ ಗೌರವಗಳಿಗೂ ಅಧಿಕವಾದದ್ದು. ಏಕೆಂದರೆ ಒಂದು ಮಗುವಿಗೆ ಹತ್ತಿರದ ಮನೆಯವರು, ಬಂಧು ಮಿತ್ರರು ಅದೆಷ್ಟು ಪ್ರೀತಿ ವಾತ್ಸಲ್ಯ ತೋರಿಸಿದರೂ ಕೂಡ ಎತ್ತ ತಾಯಿ ಕೊಟ್ಟ ಪ್ರೀತಿ ಮತ್ತು ಮಮತೆಗೆ ಮಿಗಿಲಾದದ್ದಿಲ್ಲ. ಆದ್ದರಿಂದ ನನ್ನ ಎತ್ತ ತಾಯಿಯಾಗೆ ನನಗೆ ಈ ಹೈಸ್ಕೂಲ್ ಇದ್ದು ಇಲ್ಲಿ ದೊರೆತಂಥ ಈ ಸನ್ಮಾನ ನನಗೆ ಆ ಎಲ್ಲ ಸನ್ಮಾನಗಳ ಒಟ್ಟಿಗೂ ಒಳ್ಳೆಯ ಶ್ರೇಷ್ಠ ಎಂದು ಎನಿಸಿ ಅದಕ್ಕಾಗಿ ಮಗದೊಮ್ಮೆ ನಾನು ಹೃದಯಪೂರ್ವಕ ಕೃತಜ್ಞತೆಗಳನ್ನು ಹೇಳುತ್ತೇನೆ. ಇನ್ನು ಅಂಗನವಾಡಿಯಿಂದ ಹಿಡಿದು 7ನೇ ಕ್ಲಾಸಿನ ತನಕ ಅದು ನಮ್ಮ ಪ್ರಾಥಮಿಕ ವಿದ್ಯಾಭ್ಯಾಸ. ಆದರೆ ಆ ಪ್ರಾಥಮಿಕ ವಿದ್ಯಾಭ್ಯಾಸದಲ್ಲಿ ನಮ್ಮ ಮನಸ್ಸು ಹೆಚ್ಚು ಮೆಚುರಾಗಿರುವುದಿಲ್ಲ. ಶಾಲೆಗಳಲ್ಲಿ ಅಧ್ಯಾಪಕರ ಭಯ, ಮನೆಗೆ ಬಂದರೆ ಹೆತ್ತವರ ಹಿರಿಯರ ಭಯ, ಆ 2 ಭಯಗಳ ನಡುವೆ ನಮ್ಮ ವಿದ್ಯಾಭ್ಯಾಸ ಮುಂದೆ ಹೋಗಿರುತ್ತದೆ. ಆದರೆ ಈ ಪ್ರೌಢಶಾಲೆಯ ವಿದ್ಯಾಭ್ಯಾಸ ಎಂಬುದಿದೆ ಅಲ್ಲ, ಅದು ನಮಗೆ ಬಹಳಷ್ಟು ನಮ್ಮನ್ನು ಒಂದು ಸಮಾಜದಲ್ಲಿ ಒಳ್ಳೆಯ ವ್ಯಕ್ತಿತ್ವ ಮಾಡುವಂತಹ ಇದು. ಈ ಪ್ರೌಢಾವಸ್ಥೆಯ ಪ್ರಾಯ ಎಂದರೆ ತುಳುವಿನಲ್ಲಿ ಹೇಳುವುದಾದರೆ ಎರುಕು ತಾಂಟಗನ ಮರಕ್ಕು ತಾಂಟಗನ ಎಂಬ ಒಂದು ಆ ಹುಮ್ಮಸ್ಸಿನಿಂದ ಕೂಡಿದಂತಹ ಪ್ರಾಯ. ಇಂಥ ಈ ಪ್ರಾಯದಲ್ಲಿ ನಮ್ಮನ್ನು ಮಣ್ಣಿನ ಮೂರ್ತಿ ಮಾಡುವಂತಹ ಕಲಾಕಾರನಾಗಿ, ಒಂದು ಮರದ ಕೆಲಸ ಮಾಡುವಂತಹ ಬಡಗಿಯಾಗಿ, ಕೆಲವೊಮ್ಮೆ ಕ್ಲಿಷ್ಟಕರ ಪರಿಸ್ಥಿತಿಯಲ್ಲಿ ಕಲ್ಲಿನ ಕೆತ್ತನೆ ಮಾಡುವಂತಹ ಶಿಲ್ಪಿಯಾಗಿ ನಮ್ಮನ್ನು ಕೆತ್ತಿ ನಮ್ಮನ್ನು ಈ ಸಮಾಜಕ್ಕೆ ಒಳ್ಳೆಯ ವಿದ್ಯಾರ್ಥಿಯಾಗಿ ಕೊಟ್ಟಂತಹ ನೆನೆ ಈ ನಮ್ಮ ಶಿಕ್ಷಕ ವರ್ಗದವರದು. ಹಾಗಾದರೆ ಗುರುಗಳು ಎಂದರೆ ಯಾರು? ಮನುಸ್ಮೃತಿಯಲ್ಲಿ ಹೇಳುತ್ತಾರೆ, ಜ್ಞಾನ ಮೂಲಂ ಗುರುರ್ಮೂರ್ತಿ, ಪೂಜಾ ಮೂಲಂ ಗುರುರ್ಪದ, ಮಂತ್ರ ಮೂಲಂ ಗುರುರ್ವಾಕ್ಯಂ, ಶ್ರೇಯೋ ಮೂಲಂ ಗುರುಕೃಪಾ. ಅಂದರೆ ನಮಗೆ ಜ್ಞಾನಾರ್ಜನೆಯನ್ನು ಮಾಡಲು ಯಾರು ಉತ್ಸವ ಮೂರ್ತಿಯಾಗಿ ಅಥವಾ ನಮ್ಮಲ್ಲಿ ಒಂದು ಆ ದೇವರ ಇದನ್ನು ಕಾಣುವಂತಹ ವ್ಯಕ್ತಿಗಳಿರುತ್ತಾರೋ,
ಯಾರು ನಮಗೆ ಲೋಕಾನದ ದೇವರೆಂದು ನಾವು ಪೂಜೆ ಮಾಡುತ್ತಿರುತ್ತೇವೋ, ನಮ್ಮಲ್ಲಿ ನಮ್ಮ ಲೈಫ್ ಲಾಂಗ್ ಇದರಲ್ಲಿ ನಮ್ಮ ಗುರುಗಳು ಆ ರೀತಿ ಹೇಳಿದರು, ಅದು ನನ್ನ ಜೀವನದಲ್ಲಿ ಇದಾಯ್ತಂತ ನಾವು ಮಂತ್ರ ರೂಪದಲ್ಲಿ ನಾವು ಅಳವಡಿಸುತ್ತೇವೋ, ನಮ್ಮ ಶ್ರೇಯಸ್ಸಿಗಾಗಿ ಸದಾ ಯಾರು ನಮ್ಮನ್ನು ಒಂದು ಆಶೀರ್ವದಿಸುತ್ತಾರೋ ಅಂಥವರೇ ಗುರುಗಳು. ಆ ಗುರುಗಳ ಇಂದಿನ ಈ ಕಾರ್ಯಕ್ರಮ ಬರೇ ಸುವರ್ಣ ಮಹೋತ್ಸವ ಕಾರ್ಯಕ್ರಮ ಅಲ್ಲ, ಗುರುಗಳ ಮಿಲನ, ಗುರು ವಂದನೆ, ಅದು ಕೂಡ ನಮಗೆ ಇದು ಇಂದಿನ ಒಂದು ಸೌಭಾಗ್ಯ ಎಂದು ಎನಿಸುತ್ತೇನೆ. ಇಂದಿಗೆ 25 ವರ್ಷಗಳ ಮೊದಲು ಜೈ ಶಾರದಾ ಎಡಭಾಗಕ್ಕೆ ಬಲಭಾಗಕ್ಕೆ ಬರಬೇಕು, ಅಲ್ಲಿ ಆರ್ಕೆಸ್ಟ್ರಾದವರು ನಿಮ್ಮನ್ನ ಕಾಯ್ತಾ ಇದ್ದಾರೆ. ಈಗ ಇನ್ನು ಡಾಕ್ಟರ್ ಪ್ರದೀಪ್ ಕುಮಾರ್ ಶೆಟ್ಟಿ ಇವರು ಹಳೆಯ ವಿದ್ಯಾರ್ಥಿಗಳ ಪರವಾಗಿ ಕೆಲವು ಅನಿಸಿಕೆಗಳನ್ನ ಸರ್ ಒಂದು 3-4 ನಿಮಿಷಗಳಲ್ಲಿ. ಸ್ನೇಹಿತ ವಿಶ್ವನಾಥನ ರಸಗಳೆಲ್ಲ ಈಗ ನೀವು ಉಂಡಿದ್ದೀರಿ. ಅದರ ನಂತರ ನಾನು 2 ಸಪ್ಪೆ ಮಾತಾಡಲಿಕ್ಕೆ ಬಂದಿದ್ದೇನೆ. ಆ್ಯಕ್ಚುಲಿ ಇವತ್ತು ಬೆಳಿಗ್ಗೆ ನಾನು ಪೇಷಂಟ್ಸ್ಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ, ಮಧ್ಯಾಹ್ನ ಮೇಲೆ ಬನ್ನಿ ಹೇಳಿದ್ದೆ. ಆದರೆ ಒಂದು ಫ್ರ್ಯಾಕ್ಚರ್ ಕೇಸ್ ವೆಯ್ಟ್ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೋದೆ. ನಾನು ಹೋಗಿ ಕಾರ್ ತನಕ ಹೋದೆ, ವಾಪಸ್ ನನ್ನನ್ನು ಇಲ್ಲಿಗೆ ಸ್ಟೇಜ್ ಕರೀತು. ಯಾಕೆ? ಒಂದೇ ಕಾರಣ, ಗುರುವಿನ ಗುಲಾಮನಾಗೋ ತನಕ ದೊರೆಯದಣ್ಣ ಮುಕ್ಕುತಿ. ನಾನು ನನ್ನ ಗುರುಗಳನ್ನು, ಅದರಲ್ಲಿ ಎಷ್ಟೋ ಜನರನ್ನು 35-40 ವರ್ಷ ಬಿಟ್ಟು ಆಗ ಹೋಗಿ ಅವರ ಹತ್ರ ಆತ್ಮೀಯವಾಗಿ ಮಾತಾಡಿದ್ದೇನೆ. ಆದರೂ ಇನ್ನೂ ಈ ಸಂದರ್ಭ ಮತ್ತೆ ನನಗೆ ಸಿಗ್ತದಾ ಇಲ್ವಾ ಅಂತ ಹೇಳಿ ನಾನು ನನ್ನ ಗುರುವಂದನೆ ಸಲ್ಲಿಸಲಿಕ್ಕೆ ಬೇಕಾಗಿ ಮಾತ್ರ ವಾಪಸ್ ಬಂದೆ. ನನ್ನ ವಾದಿರಾಜ ಮಾಸ್ಟರ್ ನಾನು 75ರ ನಂತರ 40 ವರ್ಷದ ನಂತರ ಆವಾಗ ಮೀಟ್ ಆದೆ. ಕರೆದು ಹೇಳಿದರು, ನಿನಗೆ ಮ್ಯಾಥ್ಸಲ್ಲಿ ಒಂದು ದಿವಸ 98 ಕೊಟ್ಟಿದ್ದಕ್ಕೆ ಮುಖ ಸಣ್ಣದ ಮಾಡಿ ಕೂತಿದ್ದೆ, ಯಾಕಪ್ಪ ಅಂತ ಕೇಳಿದರೆ, ಸರ್ ನೋಡಿ 2 ಮಾರ್ಕ್ ತೆಗೆದಿದ್ದೀರಿ, ಅದೇ ಒಬ್ಬ ದೊಡ್ಡ ಸ್ಟೂಡೆಂಟಿಗೆ ಇದಕ್ಕೆ ರೈಟ್ ಹಾಕಿದ್ದೀರಿ, ಅದಕ್ಕೆ ನಾನು ನಿನ್ನ ಹತ್ರ ಹೇಳಿದ್ದೆ, ನಾವು ನಿನಗೆ ಎಲ್ಲ ಮಾರ್ಕ್ ಕೊಡಲಿಕ್ಕೆ ನೋಡೋದಲ್ಲ, ಮಾರ್ಕು ಎಲ್ಲಿ ಕಟ್ಟು ಮಾಡಬೇಕು ನೋಡ್ತೇವೆ, ಯಾಕಂದರೆ ನೀನು ಅದನ್ನು 100 ಮಾಡಬೇಕು ಅಂತ ಹೇಳಿ ವಾದರಾಜ್ ಮಾಸ್ಟರು ಈಗ ಕರೆದು ಹೇಳಿದರು. ಬೊಮ್ಮಣ್ಣಗೌಡರು ನನಗೆ 3 ವರ್ಷ ಮ್ಯಾಥ್ಸ್ ಕಲಿಸಿದ್ದಾರೆ. ಪರಮೇಶ್ವರ ರಾಯರು ನನಗೆ 1 ವರ್ಷ ಕನ್ನಡ ಕಲಿಸಿದ್ದಾರೆ. ನನ್ನ ಕೃಷ್ಣ ಭಟ್ ಸರ್ ನನಗೆ ಸೋಷಿಯಲ್ ಸೈನ್ಸ್ ಮತ್ತು ಇಂಗ್ಲೀಷ್ ಕಲಿಸಿದ್ದಾರೆ. ಶ್ರೀನಿವಾಸ್ ನಾಯಕ್ ಮಾಸ್ಟರು ನಾನು ನನ್ನ ಲೈಫಲ್ಲಿ ಕಂಡ ಒನ್ ಆಫ್ ದ ಮೋಸ್ಟ್ ಐಡಿಯಲ್ ಟೀಚರ್ಸ್ ಅಂತ ನಾನು ಇವತ್ತಿಗೂ ಅಂದ್ಕೊಳ್ತೇನೆ. ಶ್ರೀನಿವಾಸ ನಾಯಕ್ ಮಾಸ್ಟರ್ ಮತ್ತು ಪದ್ಮನಾಭರಾವ್ ಮಾಸ್ಟರಿಗೆ ಒಡನಾಟದಲ್ಲಿ ಈಗಲೂ ಇದ್ದೇನೆ ನಾನು. ಮತ್ತೆ ನಿಮಗೆಲ್ಲ ಸ್ವಲ್ಪ ಆಶ್ಚರ್ಯ ಆಗುವ ಒಂದು ವಿಷಯ ಹೇಳ್ತೇನೆ. ಅನಂತ್ ಕಿಣಿ ಮಾಸ್ಟ್ರು ಸ್ಟ್ರಿಕ್ಟ್ ಮಾಸ್ಟ್ರು, NCCಯಲ್ಲಿ ಸ್ಟ್ರಿಕ್ಟ್, ಅವರಿಗೆ ಫೇವ್ರೆಟ್ ಸ್ಟೂಡೆಂಟ್ ಅಂತ ಇಲ್ಲ ಅಂತ ಒಂದು ಎಲ್ಲರ ಭಾವನೆ. ಬಟ್ ದೇವರು ಅನಂತ್ ಕಿಣಿ ಮಾಸ್ಟ್ರಿಗೆ ಸಹ ಫೇವ್ರೆಟ್ ಆಗುವ ಒಂದು ಭಾಗ್ಯವನ್ನು ನನಗೆ ಕರುಣಿಸಿದ್ದ. ಹಾಗೆ ಬರೀ ನಾನೀಗ ಆ 98 ನಾನು ಮಾತಾಡಿದ್ದು ಹೆಮ್ಮೆಯಿಂದ ಮಾತಾಡಿದ್ದಲ್ಲ, ಸರ್ ಅದನ್ನು ನೆನ್ಪಿಟ್ಟು ಹೇಳಿದ್ರು ಅಂತ ಹೇಳಿದ ಮಾತ್ರ ನಾನು ಹೇಳಿದ್ದು. ಇದರೊಟ್ಟಿಗೆ ನಾನು ಈಗ ನಮ್ಮ ಜೊತೆ ಇಲ್ಲದೇ ಇರುವ ಕನ್ನಡ ಪಂಡಿತರು ಕೃಷ್ಣ ಭಟ್ರು, ಶಂಕರ್ ಭಟ್ರು, ನನಗೆ ಅಣ್ಣಿ ಭಟ್ರು, ನನಗೆ ನಗರಿಯಲ್ಲಿ ನಮ್ಮ ನೇಬರ್ಸ್ ನನಗೆ ಕಲಿಸಲಿಲ್ಲ, ಬಟ್ ತುಂಬ ಪ್ರೀತಿ ಕೊಟ್ಟಿದ್ದಾರೆ. ಬುದ್ಧ ಅವರ ಹತ್ರ, ಗೋವರ್ಧನ ಶೆಣೈ ಅವರ ಹತ್ರ ಹೋಗಿ ಆಗ ಓದುವ ಹ್ಯಾಬಿಟ್ ಭಾಳ ಜಾಸ್ತಿ ಇತ್ತು ನನಗೆ. ಹೋಗಿ ಒಂದು ಆ ಪುಸ್ತಕ ಕೊಡಿ, ಆ ನಾವೆಲ್ ಕೊಡಿ ಅಂತ ದುಂಬಲ್ ಬೀಳ್ತಾ ಇದ್ದೆ. ಆಗ ಶೆಣೈ ಅವರು ಸ್ವಲ್ಪ ಸ್ಟಂಟ್ ಮಾಡೋದು, ಇಲ್ಲ ಒಂದೇ ಪುಸ್ತಕ ಕೊಂಡು ಹೋಗೋದು ಅಂತ ಆಗದ ಕ್ರಮದಲ್ಲಿ. ಹಾಗೆ ಒಂದೇ ನಾನೀಗ ಮಾತಾಡಲಿಕ್ಕೆ ಬಂದ ಒಂದೇ ಪರ್ಪಸ್, ನನ್ನ ಎಲ್ಲ ಗುರುಗಳಿಗೆ ಹೃತ್ಪೂರ್ವಕವಾಗಿ ಕೈ ಮುಗಿಲಿಕ್ಕೆ ಮಾತ್ರ ನಾನು ಇಲ್ಲಿಗೆ ವಾಪಸ್ ಬಂದಿದ್ದೆ. ಎಲ್ರಿಗೂ ಥ್ಯಾಂಕ್ಸ್ ಸರ್. ಸರ್ ನಿಮಗೂ ಅಭಿನಂದನೆಗಳು. ಕುಮಾರಿ ಕೀರ್ತಿ 2 ನಿಮಿಷ ಬಾಮ. 2015ರ ಟಾಪರ್. ನಾನು ಮೊದಲ ಬಾರಿಗೆ ಶಾಲೆಗೆ ಬಂದಾಗ ಈ ಶಾಲೆಯ ಮಕ್ಕಳ ಸಂಖ್ಯೆಯನ್ನು ನೋಡಿ ತುಂಬಾ ಆಶ್ಚರ್ಯಗೊಂಡಿದ್ದೆ. ನನ್ನ ಮೊದಲ ಶಾಲೆಯ ಇಷ್ಟು ಸಂಖ್ಯೆಯ ಮಕ್ಕಳಿರಲಿಲ್ಲ. ಒಬ್ಬರಿಗೊಬ್ಬರು ಸಿಕ್ಕಿ ಅವರ ಪರಿಚಯ, ಅವರ ಮುಖ ಪರಿಚಯ, ಅವರ ಹೆಸರು ನೆನಪಿಟ್ಟುಕೊಳ್ಳಿಕ್ಕೆ ಈ ಶಾಲೆಯಲ್ಲಿ ಕಷ್ಟ ಅಂತ ನನಗನಿಸ್ತು. ಹಾಗಾಗಿ ಆಗಲೇ ನಿರ್ಧಾರ ಮಾಡಿಕೊಂಡೆ, ಈ ಶಾಲೆಯಿಂದ ಹೊರಗೆ ಹೋಗುವಾಗ ಎಲ್ಲರ ಬಾಯಲ್ಲೂ ನನ್ನ ಹೆಸರು ಉಳಿಯುವ ಹಾಗೆ ಮಾಡಬೇಕು ಅಂತ. 8ನೇ ತರಗತಿಯ ಪ್ರಥಮ ಪರೀಕ್ಷೆಯಲ್ಲಿ ನಾನು ತರಗತಿಗೆ 3ನೇಯೊಳಗೆ ಬಂದೆ. ತುಂಬಾ ಬೇಜಾರಾಯ್ತು, ಇಷ್ಟು ವರ್ಷ ಪ್ರಥಮ ಬಂದವಳಿಗೆ ಥರ್ಡ್ ಬಂದೆ ಅಲ್ಲ ಅಂತ. ಆದರೂ ನನ್ನ ಪ್ರಯತ್ನ ಬಿಡಲಿಲ್ಲ. ಹೀಗೆ ಇದಕ್ಕೆ ನನ್ನ ಶಿಕ್ಷಕರು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಹೀಗೆ ಹಂತ ಹಂತವಾಗಿ ಮೇಲೆ ಇರಲಿಕ್ಕೆ ಎಲ್ಲ ಶಿಕ್ಷಕರು, ಹೆತ್ತವರು, ಗೆಳತಿಯರು ಸಹಕಾರ ಕೊಟ್ಟಿದ್ದಾರೆ. ಹಾಗೆ
ಹೆಚ್ಚಿನ ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಅವಕಾಶವೂ ಸಿಕ್ತು. ಹೀಗೆ 10ನೇ ತರಗತಿಗೆ ಬಂದಾಗ ಎಲ್ಲ ಸಿಕ್ಕಿದ ಸಂಬಂಧಿಕರೆಲ್ಲ ಹೇಳಲು ಶುರು ಮಾಡಿದರು, ನೀನಿನ್ನು ಬ್ಯುಸಿಯಾ ಏನೋ, ಕೈಗೆ ಸಿಗ್ಲಿಕ್ಕಿಲ್ಲ ಅಂತ. ಆದರೆ ಎಲ್ಲರಿಗೂ ಆಶ್ಚರ್ಯವಾಗುವಂತೆ 10ನೇ ತರಗತಿಯಲ್ಲೇ ನನಗೆ ಹೆಚ್ಚಿನ ಸ್ಪರ್ಧೆಗಳಲ್ಲಿ ಭಾಗವಹಿಸಲು ಅವಕಾಶ ಸಿಕ್ತು. ಶಿಕ್ಷಕರು ಬದಿಯಲ್ಲಿ ಸಣ್ಣದಾಗಿ, ನೀನು ಈಗ 10ನೇವಳು, ಚೆನ್ನಾಗಿ ಓದು ಅಂತ ನೆನಪಿಸ್ತಿದ್ದರೆ ವಿನಃ ನೀನು ಓದ್ಲೇಬೇಕು, ಓದ್ತಾನೇ ಇರು ಅಂತ ಒತ್ತಾಯ ಮಾಡಲಿಲ್ಲ. ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಓದಲು ಸಮಯ ಕಡಿಮೆ ಆಗುತ್ತದೆ ಅಂತ ಹೇಳ್ತಾರೆ. ಒಂದು ನಿಟ್ಟಿನಲ್ಲಿ ನಿಜ. ಆದರೆ ಪಠ್ಯೇತರ ಚಟುವಟಿಕೆಗಳಲ್ಲಿ ಭಾಗವಹಿಸಿದರೆ ಅದರಿಂದ ಸಿಗುವ ಜ್ಞಾನ ಇದಕ್ಕೆ ಎಷ್ಟೋ ಉಪಕಾರಿ. ಸಂಸ್ಕೃತ ಭಾಷಣದಲ್ಲಿ 9ನೇ ತರಗತಿ ನಾನಿದ್ದಾಗ ರಾಜ್ಯ ಮಟ್ಟಕ್ಕೆ ನಾನು ಸೆಲೆಕ್ಟ್ ಆಗಲಿಲ್ಲ, ಜಿಲ್ಲಾ ಮಟ್ಟದಲ್ಲಿ ಸೆಕೆಂಡ್ ಬಂದೆ. ಆಗ ಅದನ್ನು ಶಿಕ್ಷಕರಲ್ಲಿ ಹೇಳಿದಾಗ ಎಲ್ಲರೂ ಹೇಳಿದ್ರು, ಪರವಾಗಿಲ್ಲಮ್ಮ, ಮುಂದಿನ ವರ್ಷ ಇದೆಯಲ್ಲ, ಪ್ರಯತ್ನ ಪಡು ಅಂತ. ಮುಂದಿನ ವರ್ಷ ಪ್ರಥಮ ಬಂದಾಗ ಎಲ್ಲರೂ ಹೊಗಳಿದ್ದು. ಹೀಗೆ ಇಲ್ಲಿ ಸೋತಾಗ ಇನ್ನೂ ಚಾನ್ಸ್ ಇದೆ ನಿಮ್ಗೆ, ಇದೆ ಅಂತ ಬೆನ್ನು ತಟ್ತಿದ್ರು. ಗೆದ್ದಾಗ ಒಳ್ಳೇದು ಮಾಡಿದ್ಯಮ್ಮ, ಗುಡ್ ಅಂತ ಬೆನ್ನು ತಟ್ತಾ ಇದ್ರು. ಹೀಗೆ ಎಷ್ಟೋ ಪ್ರೋತ್ಸಾಹ ನಮ್ಗೆ ಕೊಟ್ಟಿದ್ದಾರೆ. ಇಲ್ಲಿ ಶಿಕ್ಷಕರ ಮತ್ತು ಮಕ್ಕಳ ಬಾಂಧವ್ಯ ತುಂಬಾ ಚೆನ್ನಾಗಿದೆ. ಹಾಗಾಗಿ ನಮ್ಮ ಸಮಸ್ಯೆಗಳನ್ನು ಚೆನ್ನಾಗಿ ಹೇಳಿ ಅದರ ಪರಿಹಾರ ಕಂಡುಕೊಳ್ಳಲು ಸಾಧ್ಯ ಆಗಿದೆ. ನನ್ನ ಅಕ್ಕನೂ ಇಲ್ಲಿ ಕಲ್ತಿದ್ದಾಳೆ, ಅವಳಿಗೂ ಇಂಥ ಚಾನ್ಸ್ ಸಣ್ಣದಿಂದಲೇ ಸಿಕ್ಕಿದೆ, ಇಲ್ಲಿಯೂ ಸಿಕ್ಕಿದೆ. ಹಾಗಾಗಿ ಈ ಶಾಲೆ ಎಲ್ಲ ಮಕ್ಕಳಿಗೂ ಇಂಥ ಚಾನ್ಸ್ ಇನ್ನೂ ಸಿಗಲಿ, ಅವರು ಇನ್ನೂ ಚೆನ್ನಾಗಿ ಕಲಿಯಲಿ. ನಿನ್ನೆ ನನಗೆ ಸನ್ಮಾನ ಮಾಡಿದ್ದಾರೆ. ಆಗ ಅನಿಸ್ತು ನಾನಿದಕ್ಕೆ ಅಷ್ಟು ಅರ್ಹಳೋ ಅಲ್ವೋ ಅಂತ. ಆಗಲೇ ನಿರ್ಧಾರ ಮಾಡಿಕೊಂಡೆ, ಈ ಸನ್ಮಾನಕ್ಕೆ ನಾನು ಅರ್ಹಳೆಂದು ಅನಿಸ್ಬೇಕಾದ್ರೆ ಇನ್ನೂ ಸಾಧನೆ ಮಾಡಲೇಬೇಕು, ಈ ಶಾಲೆಗೆ ಇನ್ನೂ ಹೆಸರು ತರಬೇಕು ಅಂತ ಅನಿಸ್ತು. ಶಿಕ್ಷಕರ ಬಗ್ಗೆ ಹೇಳ್ತಾ ಹೋದ್ರೆ ಅದಕ್ಕೆ ಇನ್ನೂ ಸಮಯ ಬೇಕಾಗ್ತದೆ. ಹಾಗಾಗಿ ಸಣ್ಣದಾಗಿ ಎಲ್ಲರಿಗೂ ವಂದನೆ ಸಲ್ಲಿಸ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಇನ್ನು ನಮ್ಮ ಸಭಾಧ್ಯಕ್ಷರ ಮಾತು. ಈ ಸಮಿತಿಯ ಸದಸ್ಯರೇ, ಆಡಳಿತ ಮಂಡಳಿ ಸದಸ್ಯರೇ ಹಾಗೂ ಇಲ್ಲಿ ಸ್ಟೇಜಲ್ಲಿರುವ ಪ್ರತಿಷ್ಠಿತರು, ನಿಮಗೆಲ್ಲರಿಗೂ ವಂದನೆ ಸಲ್ಲಿಸುತ್ತಾ 2 ಮಾತನ್ನು ಆಡ್ತೀನಿ. ಈ ಅಧ್ಯಕ್ಷರ ಭಾಷಣ ಅಂತ ಹೇಳಿದರೆ ಎಲ್ಲ ಕಾರ್ಯಕ್ರಮದಲ್ಲೂ ಕೊನೆಯ ಒಂದು ಸಂಪ್ರದಾಯ. 2 ಗಂಟೆ ದೀರ್ಘಕಾಲ ಹಲವರು ಹೇಳಿದ ಮಾತನ್ನು ಕೇಳಿ ಸುಸ್ತಾಗುವ ಸಮಯದಲ್ಲಿ ಲಾಸ್ಟಲ್ಲಿ ಎಲ್ಲಾದರೂ ಇಲ್ಲಿ ಮಾತ್ರ ಅಂತ ಫೈನಲಿ ಒಂದು ಪ್ರೆಸಿಡೆಂಟ್ ಸ್ಪೀಚ್ ಅಂತ ಹೇಳಿ, ಅದು ಒಂದು ಸಂಪ್ರದಾಯ. ಇಲ್ಲಿ ಇವತ್ತು ನಾನು ಒಂದು ಲೆಕ್ಚರರ್ ಆಗಿರೋ, ಈ ಹಿಂದೆ ಲೆಕ್ಚರರ್ ಆಗಿದ್ದ ಕಾರಣ ನಾನು ಧರ್ಮಸ್ಥಳ ಮಂಜುನಾಥೇಶ್ವರ ಕಾಲೇಜಿನಲ್ಲಿ ಲೆಕ್ಚರ್ ಆಗಿದ್ದೆ. ಸೊ ಆ ಒಂದು ಹಿನ್ನೆಲೆಯಲ್ಲಿ ವಿದ್ಯಾಭ್ಯಾಸದ ಬಗ್ಗೆ 2 ಮಾತನ್ನು ಆಡಬೇಕು ಅಂತ ಅನ್ನಿಸಿತ್ತು. ಆದರೆ ಈಗಾಗಲೇ 2 ಗಂಟೆ ಆಗಿದೆ, ಸಮಯದ ಅಭಾವವೂ ಇದೆ. ಆದಷ್ಟು ಚಿಕ್ಕದಾಗಿ ನನ್ನ ಮಾತನ್ನು ಪ್ರಾರಂಭಿಸ್ತೇನೆ. ಎಜುಕೇಷನ್, ಈ ವಿದ್ಯಾಭ್ಯಾಸದ ನಿಜವಾದ ಅರ್ಥವನ್ನು ನಾವು ಮರೆತು ಇವತ್ತು ಅದೊಂದು ಎಜುಕೇಷನ್ ಈಸ್ ಲಿಮಿಟೆಡ್ ಟು ಓನ್ಲಿ ಎಜುಕೇಷನ್, ನಾವು ಎಜುಕೇಷನ್ ಅಂತ ಮಾತ್ರ ಮಾಡಬೇಕಲ್ದೇ ನಮ್ಮ ಚಂದ್ರಹಾಸ್ ರೈ ಅವರು ಹೇಳಿದರು, ವಿದ್ಯೆಯಿಂದ ಜ್ಞಾನ ಮಾತ್ರವಲ್ಲ ಹೃದಯ ಸಂಪನ್ನತೆ ಬೇಕು ಅಂತೇಳಿ. ಇವರು ಹೇಳಿದ ಮಾತು ನನಗೆ ಸ್ವಾಮಿ ವಿವೇಕಾನಂದರು ಹೇಳಿದ ಮಾತನ್ನು ತಿರ್ಗಾ ಥಿಂಕ್ ಮಾಡೋ ಹಾಗೆ ಮಾಡ್ತು. ಬಹಳ ಚೆನ್ನಾಗಿ ಹೇಳಿದರು, ಎಜುಕೇಷನ್ ಈಸ್ ನಾಟ್ ಲಿಮಿಟೆಡ್ ಟು ನಿಯರ್ ಎಜುಕೇಷನ್. ಅದು ನಮ್ಮದು ಒಂದು ಫಸ್ಟ್ ಸ್ಟೆಪ್ ಟುವರ್ಡ್ಸ್ ಅವರ್ ಲೈಫ್. ಬಟ್ ಈಗ ಏನಾಗಿದೆ, ಎಜುಕೇಷನ್ ಅಂದರೆ ಬರೀ ನಾವು ರ್ಯಾಂಕಿಗೋಸ್ಕರ ಮಾತ್ರ ಕಲಿತಾ ಇದ್ದೀವಿ, ನಮ್ಮ ಮಾನವೀಯತೆಯನ್ನು ಮರಿತಾ ಇದ್ದೇವೆ. ಮಾನವೀಯತೆಯೇ ನಮಗೆ